ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬ್ರೋಕೆಲಿದು ಸಬ್ಜಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬ್ರೋಕೆಲಿ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ಹೇಳ್ತೀನಿ. ಈಗ ನಾನೊಂದು ಫುಲ್ ಬ್ರೋಕೆಲಿ ತೊಗೊಂಡಿದ್ದೀನಿ. ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ಇದ್ರದ್ದು ಏನು ಪ್ರಾಬ್ಲಮ್ ಅಂದರೆ ಬ್ರೋಕೆಲಿ ಫುಲ್ಲು ಸಾಫ್ಟಾಗಿರುತ್ತೆ. ಇದನ್ನು ನಾವು ಈ ಕಾಲಿಫ್ಲವರ್ ಈಗ ಗೋಬಿನ ಹೆಂಗೆ ನಾವು ಬಿಸಿನೀರೆಲ್ಲ ಕುದಿಸ್ತೀವಿ, ಕುದಿಸೋಕ್ಕೆ ಬರೋಲ್ಲ ಇದನ್ನು. ಅದಕ್ಕೆ ಏನು ಮಾಡ್ತೀವಿ, ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡು ಇದನ್ನು ಉಪ್ಪಲ್ಲಿ ಸ್ವಲ್ಪ ಒಂದು 10 ನಿಮಿಷದ ಕಾಲ ಬಿಟ್ಬಿಡಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ, ಉಪ್ಪಿಲ್ಲದ್ರೆ ವಿನೆಗರಲ್ಲಿ ಇದನ್ನು ಒಂದು 10 ನಿಮಿಷದ ಕಾಲ ಇಡ್ತಾರೆ. ನಿಮಗೆ ಯಾವುದು ಆಪ್ಷನ್ ಉಪ್ಪಾದರೂ ಹಾಕ್ಬೋದು, ಇಲ್ಲ ವಿನೆಗರಲ್ಲಾದರೂ ನೀವು ಇದನ್ನು ಒಂದು 10 ನಿಮಿಷದ ಕಾಲ ಪೀಸಸ್ ಮಾಡಿ ಅದರಲ್ಲಿ ಇಡಬೇಕು. ನೀವೀಗ ಚಿಕ್ಕ ಚಿಕ್ಕದಾಗಿ ಬ್ರೋಕೆಲಿನ ಕಟ್ ಮಾಡ್ಕೊಂಡಿದ್ದೀನಿ. ಬ್ರೋಕೆಲಿ ತುಂಬಾ ಸಾಫ್ಟ್ ಇದನ್ನು ನಾವು ಕುದಿಸೋಕೆ ಆಗೋದೇ ಇಲ್ಲ. ಇದು ಮಾಡಿದರೆ ಬೆಲ್ಟ್ ಆದಂಗೆ ಆಗಿಬಿಡುತ್ತೆ. ಅದಕ್ಕೆ ನಾನು ಇದು ಉಪ್ಪು ನೀರಲ್ಲಿ ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ವಿನೆಗರ್ ಇದ್ದರೆ ಈ ವಿನೆಗರಲ್ಲೂ ಹಾಕ್ಬೋದು. ಇದನ್ನು ಒಂದು ಸ್ವಲ್ಪ ನೀರಲ್ಲಿ ಒಂದು ಸ್ಪೂನ್ ವಿನೆಗರ್ ಹಾಕಿನೂ ಒಂದು 10 ನಿಮಿಷದ ಕಾಲ ಇಡ್ಬೋದು. ನಾನು ಇವಾಗ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬಾಯ್ಲ್ ಮಾಡೋಕ್ಕಾಗಲ್ಲ, ಅದಕ್ಕೆ ನಾನು ಇದನ್ನು ಉಪ್ಪು ನೀರಲ್ಲಿ ಈಗ ಒಂದು 10 ನಿಮಿಷದ ಕಾಲ ಇದನ್ನು ಹಾಗೆ ಬಿಡ್ತಾಯಿದ್ದೀನಿ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಪಲ್ಯ. ಖಂಡಿತ ಟ್ರೈ ಮಾಡಿ. ಮತ್ತು ತುಂಬ ಹೆಲ್ದಿ ರೆಸಿಪಿ ಕೂಡ, ತುಂಬ ಸಿಕ್ಕಾಪಟ್ಟೆ ಪ್ರೋಟೀನ್ ಇರುತ್ತೆ ಇದರಲ್ಲಿ. ನೋಡಿ, ನಾನು ಎಲ್ಲನೂ ಈಗ ಇದರಲ್ಲಿ ಹಾಕಿ ಒಂದು 10 ನಿಮಿಷದ ಕಾಲ ಇದರಲ್ಲಿ ಉಪ್ಪು ನೀರಲ್ಲಿ ನೆನೆ ಹಾಕಿಬಿಡ್ತಾಯಿದ್ದೀನಿ. ನಾನು ಬ್ರಾಕೆಲಿನ ಉಪ್ಪು ನೀರಲ್ಲಿ ಒಂದು 10 ನಿಮಿಷ ನೆನೆ ಹಾಕಿದ್ದೀನಲ್ಲ, ಈಗ ಅದನ್ನು ಸ್ಟೀಮ್ ಮಾಡ್ಕೊತೀವಿ. ಯಾಕಂದರೆ ಬ್ರಾಕೆಲಿನ ನಾವು ಬಾಯ್ಲ್ ಮಾಡಿಬಿಟ್ರೆ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾವು ಇದನ್ನು ಒಂದು 5 ರಿಂದ 6 ನಿಮಿಷ ಕಾಲ ಸ್ಟೀಮ್ ಮಾಡ್ಕೊಂಬಿಡೋಣ. ಇದನ್ನು ಈ ನೀರು ಕಾಯಕ್ಕಿಟ್ಟಿದ್ದೀನಿ. ಸ್ವಲ್ಪ ಬಾಯ್ಲ್ ಬಂದಮೇಲೆ ಇದನ್ನು ನಾನು ಇದ್ಮೇಲೆ ಇದು ಒಂದು ಹೋಲಿರುವಂಥ ಜಾಳಿಗೆನಿಟ್ಟು ಇದರಲ್ಲಿ ಸ್ಟೀಮ್ ಮಾಡ್ಕೊಂಬಿಡ್ತೀನಿ. ನೀರು ಬಾಯ್ಲಿಗೆ ಬರ್ತಾಯಿದೆ. ಈಗ ಬಾಯ್ಲ್ ಬರೆಯೋದು ನಾನು ಇದು ಜಾಳಿಗೆಯಲ್ಲಿ ಬ್ರಾಕೆಲಿ ಹಾಕಿದ್ದೀನಿ. ಬ್ರಾಕೆಲಿ ಹಾಕಿ ಮೇಲೆ ಮುಚ್ಚಿ 10 ನಿಮಿಷದ ಕಾಲ, ಅಲ್ಲ 10 ನಿಮಿಷನೂ ಬೇಕಾಗಲ್ಲ ಅನಿಸುತ್ತೆ. ಬಟ್ ನೋಡಿ, ನೀವು ಸ್ವಲ್ಪ ಸಾಫ್ಟ್ ಆಗಿಲ್ಲ ಅಂದರೆ ಇನ್ನೊಂದು 2 ನಿಮಿಷ ಜಾಸ್ತಿ ಮಾಡ್ಕೊರಿ. ಈಗ ಅದು ಮುಚ್ಚಿ ಒಂದು 10 ನಿಮಿಷದ ಕಾಲ ಸ್ಟೀಮ್ ಮಾಡ್ತಾಯಿದ್ದೀನಿ. ನೋಡಿ, ನಾನು 5 ರಿಂದ 6 ನಿಮಿಷದ ಕಾಲ ಸ್ಟೀಮ್ ಮಾಡಿ, ತುಂಬ ಸ್ಟೀಮ್ ಮಾಡೋದು ಬೇಕಾಗಿಲ್ಲ. ಯಾಕಂದರೆ ಇದು ಜಲ್ದಿ ಸಾಫ್ಟ್ ಆಗಿಬಿಡುತ್ತೆ. ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಆಫ್ ಮಾಡಿದ್ಮೇಲೆ ನೋಡಿ, ಬ್ರಾಕೆಲಿ ನೋಡಿ ಒಂದು 5 ನಿಮಿಷ ಬೆನ್ಸಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೋಡಿ. ಇದನ್ನ ತೆಗೆದುಬಿಡ್ತೀನಿ. ಈಗ ಅದನ್ನು ಬ್ರೋಕೆಲಿ ಪಲ್ಯ ಮಾಡೋಕ್ಕೆ ಸಾಮಗ್ರಿಗಳು ಏನೇನು ಬೇಕಂದರೆ, ಇದಕ್ಕೆ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನಾನು 2 ರಿಂದ 3 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ ಒಂದು ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಕ್ವಾಂಟಿಟಿ ಮೇಲೆ ನೋಡ್ಕೊರಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿಗೆ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಒಂದು ಟೊಮೆಟೊ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕಸೂರಿ ಮೇಥಿ, ಒಂದು ಸ್ವಲ್ಪ ಜೀರಾ ಪೌಡ್ರು, ಸ್ವಲ್ಪ ಧನಿಯಾ ಪೌಡ್ರು ಬೇಕಾಗುತ್ತೆ. ಮತ್ತು ಇದಕ್ಕೆ ಒಂದು 2 ರಿಂದ 3 ಸ್ಪೂನು ಮೊಸರು, ಒಂದು ಸ್ವಲ್ಪ ಖಾರ ಪುಡಿ. ನಾನು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅಂತ ಖಾರ ಪುಡಿ ಸ್ವಲ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಪಲಾವ್ ಎಲೆ ಸ್ವಲ್ಪ ಅರ್ಧ, 1-2 ಲವಂಗ, ಒಂದು ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಪ್ಯಾನ್ ಬಿಸಿ ಆದಮೇಲೆ ಇದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ತೀನಿ. ತುಂಬ ಎಣ್ಣೆ ಬೇಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ರೀತಿ ಮಾಡ್ತೀನಿ. ಖಂಡಿತ ಒಮ್ಮೆ ಈ ರೀತಿಯೂ ಟ್ರೈ ಮಾಡಿ ನೋಡಿ. ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಕಾಯಬೇಕು. ನೋಡಿ, ಎಣ್ಣೆ ಕಾದಿದೆ. ಇದಕ್ಕೆ ನಾನು ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಹಾಕಿ ಸ್ವಲ್ಪ ಬೆಳ್ಳುಳ್ಳಿದು ಶುಂಠಿ ಹಸಿ ವಾಸನೆ ಬರೋ ತನಕ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಬಿಡೋಣ. ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಬ್ರಾಕೆಲಿ ಮತ್ತು ಒಂದು ಹೆಲ್ದಿ ಪಲ್ಯ ಇದು. ಎಲ್ಲರೂ ಇಷ್ಟಪಟ್ಟು ತಿಂತೀರ ಮನೆಯಲ್ಲಿ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗಲಿ. ನೋಡಿ, ಒಂದು ನಿಮಿಷದ ಕಾಲ ನಾನು ಬೆಳ್ಳುಳ್ಳಿ ಶುಂಠಿ ಹಸಿ ವಾಸನೆ ಹೋಗಿದೆ. ಇದಕ್ಕೆ ನಾನು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಇದನ್ನು ಲೋ ಫ್ಲೇಮಲ್ಲಿ ಒಂಥರ ಕಂದು ಬಣ್ಣ ಬರಬೇಕಿದೆ, ಬರೋ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊರಿ. ಆವಾಗ ಮಾತ್ರ ಪಲ್ಯ ರುಚಿ ಆಗುತ್ತೆ. ಇದು ಫ್ರೈ ಆಗ್ತಿರುವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ, ಜಲ್ದಿ ಬೆಳೆಯುತ್ತೆ ಅಂತ. ಬ್ರೋಕೆಲಿನ ಯಾವತ್ತೂ ಬಿಸಿನೀರೆಲ್ಲ ಕುಚ್ಚಕ್ಕೆ ಹೋಗಬೇಡಿ. ಆದಷ್ಟು ಸ್ಟೀಮ್ ಮಾಡಿ ನೀವು. ಯಾಕಂದರೆ ಬ್ರೋಕೆಲಿ ತುಂಬಾ ಸಾಫ್ಟಾಗಿರುತ್ತೆ, ತುಂಬ ಟೈಮ್ ಹಿಡಿಯಲ್ಲ ಬೆಳೆಯೋಕ್ಕದು. ನೋಡಿ, ಉಪ್ಪು ಹಾಕಿ ಒಂದು 2 ರಿಂದ 3 ನಿಮಿಷಕ್ಕೆ ಚೆನ್ನಾಗಿ ಬಾಡಿಸ್ಕೊಳ್ತೀನಿ ಇದನ್ನು. ನೋಡಿ, ಈಗ ಈರುಳ್ಳಿ ಒಂದು ಸ್ವಲ್ಪ ಲೈಟಾಗಿ ಕಬ್ಬು ಬಣ್ಣ ಬಂದಿದೆ. ಬಂದಮೇಲೆ ಇದಕ್ಕೆ ನಾನು ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಇದನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಟೊಮೊಟೊ ಮೆತ್ತಗಾಗೋ ತನಕ ಇದನ್ನು ಬಾಡಿಸ್ಕೊಳ್ತೀನಿ ನಾನು. ನೋಡಿ, ಮೊಸರು ಹಾಕಿದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು. ಕುದಿಬಿಟ್ಟು ಸ್ವಲ್ಪ ಹಿಂಗೆ ಎಣ್ಣೆ ಬಿಡಬೇಕು. ಈಗ ಎಣ್ಣೆ ಬಿಟ್ಟ ಮೇಲೆ ಇದು ಆಗಿದೆ. ಈಗ ಇದಾದಮೇಲೆ ಇದಕ್ಕೆ ಬ್ರೋಕೆಲಿ ಹಾಕೋಣ. ನಾವು ಏನು ಬಾಯ್ಲ್ ಮಾಡ್ಕೊಂಡಿದ್ವಲ್ಲ ಒಂದು 5 ನಿಮಿಷದ ಕಾಲ ಬ್ರೋಕೆಲಿನ ಇದಕ್ಕೆ ಹಾಕ್ತಾಯಿದ್ದೀನಿ.
ಹಾಕಿ ತುಂಬ ಹೊತ್ತು ಇದು ಮಾಡ್ಕೊಳ್ಳಿ ಬೇಡ, ಮಿಕ್ಸ್ ಮಾಡ್ಕೊಂಡು ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮಿಕ್ಸ್ ಮಾಡಿದ ಮೇಲೆ ನಾನು ಇದನ್ನು ಒಂದು 2 ನಿಮಿಷದ ಕಾಲ ಬಾಡಿಸ್ಕೊತೀನಿ. ಯಾಕಂದರೆ ಅದು ಮಸಾಲೆ ಎಲ್ಲ ಚೆನ್ನಾಗಿ ಬ್ರೋಕಲಿ ಎಲ್ಲ ಕವರ್ ಕೋಟ್ ಆಗಬೇಕಂತ ಒಂದು 2 ನಿಮಿಷದ ಕಾಲ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಮುಚ್ಚಿ ಇದು ಬಾಯ್ಲ್ ಮಾಡ್ತೀನಿ. ನೋಡಿ 2 ನಿಮಿಷದ ಕಾಲ ನಾನು ಇದನ್ನು ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ಬ್ರೋಕಲಿ ಕವರ್ ಆಗಬೇಕಂತ ಮಿಕ್ಸ್ ಮಾಡಿದ್ದೀನಿ. ನೋಡಿ ಪಲ್ಯ ಆಗಿದೆ. ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಅಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಬಿಸಿ ಬಿಸಿ ಬ್ರೋಕಲಿ ಪಲ್ಯ ರೆಡಿಯಾಗಿದೆ. ಖಂಡಿತ ಟ್ರೈ ಮಾಡಿ. ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿದರೆ ನಂಗೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ. ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.